ಅಣ್ಣ ನಂಗೆ ಮೆಸೇಜ್ ಮಾಡಿ ಕರೆಸ್ಕೊಂಡ್ರು ಆ ಹುಡುಗಿ ಅಕೌಂಟಿಂದ ಅವ್ರ ಅಪ್ಪ ಅವ್ರ ಮಾವ ಅವ್ರೆಲ್ಲ ಕರೆಸ್ಕೊಂಬಿಟ್ಟು ಏಕ್ದಮ್ ಬಂದಿತ್ತಲ್ಲೇ ಫೋನ್ ಎಲ್ಲ ಕಿತ್ಕೊಂಡ್ರು. ಲೊಕೇಶನ್ ಕಳ್ಸಿದ್ರು. ಆ ಲೊಕೇಶನ್ಗೆ ಹೋಗ್ತಿದಂಗೆ ಫೋನ್ ಎಲ್ಲ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿ ಮನೆಯವ್ರು ಯಾರು ಫೋನ್ ಮಾಡಿದ್ರು ಕೊಡ್ತಿರ್ಲಿಲ್ಲ, ಹೇಳಕ್ಕೂ ಬಿಡ್ತಿರ್ಲಿಲ್ಲ. ಆಮೇಲೆ ಚೆನ್ನಾಗಿ ಹೊಡೆದ್ರು. ರಾಡಲ್ಲಿ ಅವು ಇವು ಏನೇನು ಸಿಕ್ತತೆ ಎಲ್ಲ ಹೊಡೆದ್ರು ಅಣ್ಣ. ಒಂದು 4-5 ಜನ ಇದ್ರಣ್ಣ. ತಲೆ ಪೂರ್ತಿ ಎಲ್ಲ ಹೊಡೆದ್ರು. ಆಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ತೋಟದ ಮನೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಕ್ತತೋ ಅಲ್ಲೆಲ್ಲ ಹೊಡೆದ್ಬಿಟ್ರಣ್ಣ. ಕೈಗೆ ಏನ್ ಸಿಗುತ್ತೋ ಎಲ್ಲದ್ರಲ್ಲೂ ಹೊಡೆದವ್ರಿ. ದೊಣ್ಣೆ ರಾಡುಗಳು, ದೊಣ್ಣೆ ರಾಡು, ಎಡೆಮಟ್ಟೆ ಎಲ್ಲ ತಗೊಂಡು ಹೊಡೆದವ್ರೆ. ಆಮೇಲೆ ನೈಟು ನಾನು ಕುಡಿಯಲ್ಲ ಅಣ್ಣ, ನಾನು ಕುಡಿಸ್ಬಿಟ್ಟು ಕುಡಿಲಿಲ್ಲ ಅಂದ್ರೆ ಸಾಯಿಸ್ತೀನಿ ಚುತ್ತೀನಿ ಅಂತ ಎದುರಿಸಿ, ನೀನು ಊರಿಗೆ ಹೋಗಲ್ಲ ಇಲ್ಲೇ ಹೆಣಾಗಿ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಎದುರಿಸಿ ನಂಗೆ ಅಣ್ಣ 1.5 ವರ್ಷ 2 ವರ್ಷನೇ ಅಲ್ಲ, ಒಂದು ತಿಂಗಳು ಅಣ್ಣ. ಹೊಡೆದ್ಮೇಲೆ ಎಣ್ಣೆ ಕುಡಿಸಿ ಊಟ ಮಾಡಿಸಿ ನಿಂಗೆ ಹೊಡೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿರ್ಗಾ ಹೊಡೆದ್ರು. ತಿರ್ಗಾ ಕರ್ಕೊಂಡೋಗಿ ನೈಟ್ ಎಲ್ಲ ಹೊಡೆದ್ರು. 11 ಗಂಟೆಗೆ ಬಿಟ್ರು. 11 ಗಂಟೆಗೆ ಬಂದೆ ಅಣ್ಣ. ಬಟ್ಟೆ ಇಕ್ಕಣಕ್ಕೂ ಇದಿಲ್ಲ, ಬಟ್ಟೆ ಎಲ್ಲ ಹರ್ದಾಕ್ಬಿಟ್ಟವ್ರು ನಂದು ಅಣ್ಣ. ಅಲ್ಲಿ ಮೈನ್ ರೋಡಿಗೆ ಕರ್ಕೊಂಬಂದ್ ಬಿಟ್ರು. ನಿನ್ ಗಾಡಿ ತಗೊಂಡು ನೀನ್ ಹೋಗ್ತಿರ್ಬೇಕು, ನಿಮ್ ಏರಿಯಾದವ್ರು ಯಾರು ಸವಾಸ ಯಾರಿಗೂ ಹೇಳ್ಕೊಡ್ದು ನಿಮ್ ಮಾದಿರು ಸೂಳೆ ಮಕ್ಳಿಗೆ ಅಂತೆಲ್ಲ ಮಾತಾಡಿ, ನಮ್ ಜಾತಿ ಬಗ್ಗೆ ಎಲ್ಲ ಮಾತಾಡಿ, ನಿಮ್ ಕ್ಯಾಸ್ಟ್ ಏನೋ, ನಿಮ್ ಚರಂಡಿ ಭಾಷಾ ಜಾತಿಗೂ ನಮಗೂ ಒಂದೇನೇನೋ ಅಂತೆಲ್ಲ ಮಾತಾಡಿ ಹೊಡೆದ್ರಣ್ಣ.